ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ಮ ಕಾರ್ ಡೆಲಿವರಿ ಇತ್ತು. ಕಾರ್ ಡೆಲಿವರಿ ತೊಳಗೆ ಬಂದಿದ್ದೀವಿ. ಯೂಟ್ಯೂಬಲ್ಲಿ ನಾನು ಫಸ್ಟ್ ಇದೇ ವ್ಲಾಗ್ ಬರಬೇಕು ಅಂತ ಆಸೆ ಇತ್ತು. ಸೊ ಇದನ್ನೇ ವ್ಲಾಗ್ ಮಾಡಿ ಇದನ್ನೇ ಹಾಕ್ತಾ ಇದ್ದೀನಿ. ಬೇಸ್ ಮಾಡಲ್ ಇದೆ ಆ್ಯಕ್ಚುಲಿ. ಸೊ ಬೇಸ್ ಮಾಡಲಲ್ಲೇ ಎಷ್ಟು ಫೀಚರ್ಸ್ ಇದೆ, ಏನಕ್ಕೆ ತೊಗೋಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಡ್ರೈವರ್ ಡೋರಿಂದ ಎಂಟ್ರಿ ಆಗೋಣ. ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ ರೈಟ್ ಸೈಡ್ಗೆ. 4 ಪವರ್ ವಿಂಡೋಸ್ಗೂ ಆಪ್ಷನ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡಲ್ಲಿ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ. ಒಳ್ಳೆ ಮೈಲೇಜು, ಒಳ್ಳೆ ಲುಕ್ಕು, ಒಳ್ಳೆ ಕಲರು. ಎಲ್ಲ ಡೋರ್ಗೂ ಸೆನ್ಸರ್ ಇದೆ. ಸೊ ಯಾವುದೇ ಡೋರ್ ಫುಲ್ಲು ಕ್ಲೋಸ್ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಸೆನ್ಸ್ ಮಾಡುತ್ತೆ. ನೀವು ಇಲ್ಲಿ ನೋಡ್ಬೋದು ಡಿಕ್ಕಿ ಕೂಡ ಓಪನ್ ಆಗಿದೆ. ಡಿಕ್ಕಿ ಕೂಡ ಸೆನ್ಸಿಂಗ್ ಆಗ್ತಾ ಇದೆ. ಡ್ಯಾಶ್ ಬೋರ್ಡ್ ಅಂತೂ ಕಂಪ್ಲೀಟ್ ಡಿಸೈನೇ ಚೇಂಜ್ ಆಗಿದೆ. ಇಲ್ಲಿ ಕ್ರೋಮ್ ಕೊಟ್ಟಿದ್ದಾರೆ. ಡಿಸೈನು ಒಳ್ಳೆ ಲುಕ್ ಕಾಣುತ್ತೆ, ಸ್ಪೋರ್ಟಿ ಲುಕ್ ಕಾಣುತ್ತೆ. ಆ್ಯಂಡ್ ಪ್ರೊಜೆಕ್ಟರ್ ಲ್ಯಾಂಪ್ ಕೊಟ್ಟಿದ್ದಾರೆ, ಅದು ಹಾಲೋಜನ್ ಆಗಿರುತ್ತೆ ಹೆಡ್ಲೈಟು. ಗ್ರಿಲ್ ಮಾತ್ರ ಎಲ್ಲ ವೇರಿಯಂಟ್ಗೂ ಸೇಮ್ ಇದೆ. ಸೊ ಗ್ರಿಲ್ಲು ಕೂಡ ಒಳ್ಳೆ ಸ್ಪೋರ್ಟಿ ಲುಕ್ ಕಾಣುತ್ತೆ. ಲೋಗೋ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ವೇರಿಯಂಟ್ಸ್ಗೂ MRF ಟೈರ್ ಯೂಸ್ ಮಾಡಿದ್ದಾರೆ. LXIಗೆ ಮಾತ್ರ ಸಿಲ್ವರ್ ಕಲರ್ ಸ್ಟೀಲ್ ವೀಲು ವಿತೌಟ್ ಕ್ಯಾಪು. VXIಗೆ ಬ್ಲ್ಯಾಕ್ ಕಲರ್ ಸ್ಟೀಲ್ ವೀಲು ವಿತ್ ಕ್ಯಾಪು. ZXIಗೆ ಬಂದ್ಬಿಟ್ಟು ಅಲಾ ವೀಲ್ ಯೂಸ್ ಮಾಡಿದ್ದಾರೆ. ಡೋರ್ ವೈಸರು ಮತ್ತು ಇದು ಬಾಡಿ ಡೋರ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿಕ್ಕಲ್ ಹಿಡಿಯುತ್ತೆ. ರೇರ್ ಪ್ರೊಫೈಲ್ ಮಾತ್ರ ಎಲ್ಲ ವೇರಿಯಂಟ್ಗೂ ಸೇಮ್ ಟು ಸೇಮ್ ಇದೆ. ಡಿಕ್ಕಿಗೆ ಇಲ್ಲಿ ಮ್ಯಾಗ್ನೆಟಿಕ್ ಲಾಕ್ ಅನ್ಲಾಕ್ ಕೊಟ್ಟಿದ್ದಾರೆ. ಸೊ ಗಾಡಿ ಅನ್ಲಾಕ್ ಆಗಿದ್ರೆ ಸಾಕು, ನೀವು ಹೆಂಗ್ ಬೇಕಾದ್ರೂ ಗಾಡಿ ಲಾಕ್ ಓಪನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಡೋರ್ ಹ್ಯಾಂಡ್ಲೆ ಕೊಟ್ಟಿದ್ದಾರೆ, ಇದನ್ನ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಆಲ್ಮೋಸ್ಟ್ 265 ಲೀಟರ್ ಏನೋ ಇದೆ ಸ್ಪೇಸು. ಇದು ಎಲ್ಲ ಆಕ್ಸೆಸರೀಸು ಹಾಕ್ಬಿಟ್ಟು ಇನ್ನೊಂದು 2-3 ಆಕ್ಸೆಸರೀಸ್ ಹಾಕಿಲ್ಲ ಅವನು. ನೆಕ್ಸ್ಟ್ ಟೈಮ್ ಸರ್ವಿಸಿಗೆ ಬಂದಾಗ ಹಾಕ್ತೀನಿ ಅಂದ. ಗಾಡಿ ಕೀ ಆನ್ ಮಾಡೋಣ. ಗಾಡಿ ಕೀ ಆನ್ ಮಾಡಿದ್ರೆ ಇದು ಈ ವರ್ಷನಲ್ಲಿ ಬಂದಿರೋಂಥ ಈ ಮೀಟ್ರು ಆವ್ರೇಜ್ ಇದೆ. ಇದಕ್ಕಿಂತ ಪ್ರೀವಿಯಸ್ ವರ್ಷನಲ್ಲಿ ಬಂದಿದ್ದ ಮೀಟ್ರು ಸೂಪರ್ ಆಗಿತ್ತು, ಸ್ಪೋರ್ಟಿ ಲುಕ್ ಇತ್ತು ಅದು. ಆ್ಯಂಡ್ ಇದು ಸಿಸ್ಟಮು ನಾನು ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಹಾಕ್ಸಿರೋದು. ಇದು ಮ್ಯಾನ್ಯುಯಲ್ AC, ನೋಡೋಕೆ ಆಟೋಮೆಟಿಕ್ ಥರ ಕಾಣುತ್ತೆ. ಬಟ್ ನಾವು ಇದರಲ್ಲೇ ಫ್ಯಾನ್ ಕಂಟ್ರೋಲು, ಕ್ಲೈಮೇಟ್ ಕಂಟ್ರೋಲು ಇದೆಲ್ಲ ಮಾಡಬೇಕು. ಇದು ಕ್ಲೈಮೇಟ್ ಕೂಲು, ಆಟು, ಆ್ಯಂಡ್ ಇದರಲ್ಲಿ ಫ್ಯಾನ್ ಸ್ಪೀಡು. ಸೊ ಇದೆಲ್ಲ ಫುಲ್ಲು ಬೇಕಾದ್ರೆ ಇಡ್ಬೋದು. ಇದರಲ್ಲಿ ಇನ್ ಕೇಸ್ ಮ್ಯಾಕ್ಸ್ AC ಇಡಬೇಕಂದ್ರೆ ಜಸ್ಟ್ ಮ್ಯಾಕ್ಸ್ ಮಾಡಿದ್ರೆ ಮ್ಯಾಕ್ಸ್ AC ಬರುತ್ತೆ. ಸೊ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಆ್ಯಂಡ್ ಇದು ಆಲ್ಮೋಸ್ಟ್ ಡ್ಯಾಶ್ ಬೋರ್ಡು ಇದೆಲ್ಲ ಫುಲ್ಲು ಇದನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಡಿಸೈನೇ ಚೇಂಜ್ ಮಾಡಿದ್ದಾರೆ. ಒಳ್ಳೆ ಸ್ಪೋರ್ಟಿ ಲುಕ್ ಇದೆ. ಆ್ಯಂಡ್ 6 ಏರ್ ಬ್ಯಾಗ್ ಬರೋವಂಥ ಗಾಡಿ ಇದ್ರ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಬೇಸ್ ಮಾಡಲಲ್ಲಿ. VXIಗೆ ಇದೇ ಥರ ಬರುತ್ತೆ, ಬಟ್ ಇನ್ನೂ ಸ್ವಲ್ಪ ಡಿಸೈನ್ ಇರುತ್ತೆ. ಸೊ ಟಾಪ್ ಆ್ಯಂಡ್ ಗಾಡಿಗಳಿಗೆ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಒಂದು ಕ್ರೋಮ್ ಬಟನ್ ಬರುತ್ತೆ, ಅದಿಲ್ಲ. ಸೊ ಬೇಸಿಕ್ ಫೀಚರ್ಸ್ ಏನು ಬೇಕೋ ಅಷ್ಟಿದೆ. ಸ್ಟೇರಿಂಗ್ ರಿಮೋಟೆಡ್ ಕಂಟ್ರೋಲ್ಸ್ ಬರಲ್ಲ, ಅದು ಕೂಡ ಬೇಕು ಅಂದರೆ ಅವ್ರು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೋಬೋದು. ಬಟ್ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡ್ರೆ ಪ್ರಾಬ್ಲಮ್ ಏನಂದರೆ ಸ್ಟೇರಿಂಗ್ ಇವಾಗ ಸ್ಟಡಿ ಆಗಿದೆ. ಸಮ್ಟೈಮ್ಸು ಹೋಗ್ತಾ 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 ಅದು ಹಿಂಗಾಗುತ್ತೆ. ಸೊ ಹಿಂಗಿದ್ರು ಕೂಡ ಸ್ಟಡಿ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಆಫ್ಟರ್ ಮಾರ್ಕೆಟು ನಾನು ಪ್ರಿಫರ್ ಮಾಡೋದೇನಂದ್ರೆ ಆಫ್ಟರ್ ಮಾರ್ಕೆಟ್ ಯಾವತ್ತೂ ಹಾಕ್ಸಕ್ಕೆ ಹೋಗಬೇಡಿ. ಓಕೆ, ಬ್ಯಾಕ್ ಸೈಡ್ ಕ್ಯಾಬಿನ್ಗೆ ಹೋಗೋಣ. ಇಲ್ಲಿ ಆರಾಮಾಗಿ ಒಬ್ರು ಕುತ್ಕೋಬೋದು. ಅಲ್ಲಿಗೂ ಇನ್ ಕೇಸ್ ಡ್ರೈವರ್ ಸೀಟ್ ಇನ್ನೂ ಸ್ವಲ್ಪ ಹಿಂದೆ ಬಂದರೂ ಕೂಡ ಸ್ವಲ್ಪ ಸ್ಪೇಸ್ ಇರುತ್ತೆ. ಸೊ ಆಲ್ಮೋಸ್ಟ್ 5 ಜನ ಆರಾಮಾಗಿ ಹೋಗ್ಬೋದು. ನನ್ನ ಸೈಜ್ ಅವರು ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ 4 ಮೆಂಬರ್ಸ್ ಕಂಫರ್ಟಬಲಾಗಿ ಹೋಗ್ಬೋದು. ಆ್ಯಂಡ್ ರೇರ್ ಸೀಟ್ಗಳಿಗೂ ಕೂಡ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ ವಿತ್ ಸೆನ್ಸರ್ಸ್ ಇದೆ. ಆ್ಯಂಡ್ ಇದಕ್ಕೆ ಪಾರ್ಸಲ್ ಟ್ರೇ ಬರಲ್ಲ. ಸೊ ಪಾರ್ಸಲ್ ಟ್ರೇನ ನಾವು ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾಗುತ್ತೆ. ಬನ್ನಿ ಬಾನೆಟ್ ಓಪನ್ ಮಾಡೋಣ. ಮೇಯ್ನ್ ಫೀಚರ್ಸು ಇಂಜಿನಲ್ಲಿ ಸ್ವಲ್ಪ ಪವರ್ ಕಮ್ಮಿ ಆಗಿದೆ. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಕ್ಲೂಡಿಂಗ್ ಬಾನೆಟ್ ಓಪನ್ ಆಗಿರೋದು ಕೂಡ ಸೆನ್ಸರ್ ಇದೆ. ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಸುಜುಕಿ ಅವರು ಸ್ವಿಫ್ಟ್ಗೆ ಇಂಜಿನ್ ಚೇಂಜ್ ಮಾಡಿರೋದು. Z ಸೀರೀಸ್ 3 ಸಿಲಿಂಡರ್ ಇಂಜಿನ್ ಯೂಸ್ ಮಾಡಿದ್ದಾರೆ ಈ ಸಲ. ಪ್ರೀವಿಯಸ್ ವರ್ಷನ್ಸ್ಗೆಲ್ಲ K ಸೀರೀಸ್ 4 ಸಿಲಿಂಡರ್ ಇಂಜಿನ್ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಪರ್ಫಾರ್ಮೆನ್ಸು ಪಿಕಪ್ಪು ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಈ ವರ್ಷನ್ಗೇನು ಪರ್ಫಾರ್ಮೆನ್ಸ್ ಕಮ್ಮಿ ಆಗಿಲ್ಲ ಅವರು. ಇದರಲ್ಲೂ ಕೂಡ ಆಲ್ಮೋಸ್ಟ್ 160-170 ಟಾಪ್ ಸ್ಪೀಡ್ ಹೊಡಿಬೋದು. ಮೈಲೇಜ್ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಸ್ವಿಫ್ಟ್ ಅವರು ಈ ಇಂಜಿನ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ 25 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ 22-23 ಬರ್ತಾ ಇದೆ. 1.2 ಲೀಟರ್ ಪೆಟ್ರೋಲ್ ಇಂಜಿನಲ್ಲಿ, ಅದು ಈ ಬೆಂಗಳೂರು ಟ್ರಾಫಿಕಲ್ಲಿ ನಾವು ಇನ್ನೂ ಎಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ. ನಾರ್ಮಲ್ ಆ್ಯಂಟೆನಾ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಶಾರ್ಕ್ ಆ್ಯಂಟೆನಾ ಬೇಕಾದ್ರೆ ಹಾಕ್ಸ್ಕೋಬೋದು. ಗಾಡಿ ಮಾತ್ರ ಸ್ಪೋರ್ಟಿ ಲುಕ್ ಕಾಣುತ್ತೆ. ಗಾಡಿ ಮಾತ್ರ ಸೇಮ್ ಟು ಸೇಮ್ ಆಲ್ಮೋಸ್ಟ್ ಮಿನಿ ಕೂಪರ್ ಥರನೇ ಡಿಸೈನಿಂಗ್ ಆಗಿದೆ. ಆ್ಯಂಡ್ ORVMs ಬಗ್ಗೆ ಹೇಳ್ಬೇಕಂದ್ರೆ ಇದೆಲ್ಲ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಮ್ಯಾಟ್ ಫಿನಿಶಿಂಗ್ ORVM ಬರುತ್ತೆ. ಇಲ್ಲಿ ಬೇಕಾದ್ರೆ ಸ್ಟಿಕ್ಕರಿಂಗ್ ಹಾಕ್ಸ್ಕೋಬೋದು, ಇಲ್ಲ ಮಿರರ್ನೇ ಚೇಂಜ್ ಮಾಡಿಸ್ಕೋಬೋದು. ಅಣ್ಣ ಇನ್ನು ಏನೋ ಬೇಕಣ್ಣ.
ಮೇನ್ ಟಾಪಿಕ್ಗೆ ಬರೋಣ. ಈ ಗಾಡಿ ನಾವು ತೊಗೊಂಡಿದ್ದು 7,86,000ಕ್ಕೆ. ಈ ಗಾಡಿ ಕೊಟೇಶನ್ ಇದ್ದಿದ್ದು 8,06,000 8,000 ಏನೋ ಇತ್ತು. ಬಟ್ ನಮಗೆ ಆ ಡಿಸ್ಕೌಂಟ್ ಈ ಡಿಸ್ಕೌಂಟ್ ಎಲ್ಲ ಸೇರಿ ಒಂದು 20-25,000 ಡಿಸ್ಕೌಂಟ್ ಸಿಕ್ಕಿ ಲ್ಯಾಟ್ರಿ 7,86,000 ಪ್ಲಸ್ ನಾನೊಂದು 30,000 ಎಕ್ಸ್ಟ್ರಾ ಕೊಟ್ಟು ಆಕ್ಸೆಸರೀಸ್ ಹಾಕ್ಸಿದ್ದೀನಿ. ನನ್ನ ಕೇಳಿದ್ರೆ 8 ಲಕ್ಷದ ಒಳಗೆ ಆರಾಮಾಗಿ ತೊಗೋಬೋದು ಈ ಸೆಗ್ಮೆಂಟ್ ಗಾಡಿ.